ರಿಪಬ್ಲಿಕ್ ಕನ್ನಡದಲ್ಲಿ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಪ್ರಾಣ ಪ್ರತಿಷ್ಠಾಪನೆವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಚಕ್ರವರ್ತಿ ಸುಲಿಬೆಲೆ ಇರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಯೋಧ್ಯೆ ಸಂಭ್ರಮದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕನ್ನಡಿಗರ ಜೊತೆ ಹಂಚಿಕೊಳ್ಳಲಿದ್ದಾರೆ. ಅದು ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ. ರಿಪಬ್ಲಿಕ್ ಕನ್ನಡದಲ್ಲಿ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಅವರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆವರೆಗೂ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಸುಲಿಬೆಲೆ ಅವರು ಇರ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಯೋಧ್ಯೆ ಆ ಸಂಭ್ರಮ ಸಡಗರದ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಪ್ರಿಯ ವೀಕ್ಷಕರೇ, ನೀವು ಕೂಡ ರಿಪಬ್ಲಿಕ್ ಕನ್ನಡ ಟ್ಯೂನ್ ಮಾಡ್ಕೊಂಡಿರಿ. ಪ್ರತಿಯೊಂದು ಇಂಚಿಂಚು ಮಾಹಿತಿ ಅಯೋಧ್ಯೆದು ಚಕ್ರವರ್ತಿ ಸುಲಿಬೆಲೆ ಅವರು ಹಂಚಿಕೊಳ್ತಾರೆ. ಹಾಗಾದ್ರೆ ಸದ್ಯ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ, ಈಗ ಸಂಭ್ರಮ ಸಡಗರ ಎಲ್ಲವನ್ನು ಕೂಡ ಅಲ್ಲಿಂದ ವಿವರಣೆಯನ್ನು ಕೊಡ್ತಾರೆ ಕಲಿಗಾದಂತ ಸ್ಮಿತಾ ರಂಗನಾಥ್. ಓವರ್ ಟು ಯು. ಇದು ಅಯೋಧ್ಯೆಯಿಂದ ನೇರ ಪ್ರಸಾರ ನಂಬರ್ 1 ನೆಟ್ವರ್ಕ್ ಮೆಗಾ ಕವರೇಜ್ ಮಾಡ್ತಾ ಇದೆ. ಇಡೀ ಅಯೋಧ್ಯೆಯಲ್ಲಿ ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆ ಕ್ಷಣದವರೆಗೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿಯೊಂದು ಮೆಗಾ ಕವರೇಜ್ ಮಾಡ್ತಾ ಇರುವಂತದ್ದು. ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಎಂಟೈರ್ ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದೆ. ನಮ್ಮೆಲ್ಲ ಸಹೋದ್ಯೋಗಿಗಳು ಕೂಡ ಅಲ್ಲಿ ಅಯೋಧ್ಯೆಯಲ್ಲಿ ಇರ್ತಾರೆ. ಅಲ್ಲಿ ಏನ್ ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇದೀವಿ, ಒಂದ್ ಕಡೆ ರಾಮ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಹೋಗ್ತಾ ಇದ್ದಾರೆ. ಎಸ್, ಇನ್ನು ಅಯೋಧ್ಯೆಯಿಂದಲೇ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸ್ಮಿತಾ ರಂಗನಾಥ್, ಓವರ್ ಟು ಯು. ಧನ್ಯವಾದ ನಿಕೇಶ್. ನಾವೀಗ ನೂತನವಾಗಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರ ಎಡಭಾಗದಲ್ಲಿ, ಹಾಗೆ ವರ್ಷಾನುಗಟ್ಟಲೆಯಿಂದ ನೆಲೆಗೋಸ್ಕರ ಕಾದು ಕುಳಿತಿದ್ದ ಶ್ರೀರಾಮನ ಮೂಲ ವಿಗ್ರಹ ಇರುವ ಟೆಂಟ್ ಬಲಭಾಗ, ಮಧ್ಯಭಾಗದಲ್ಲಿದ್ದೀವಿ. ಇನ್ನೇನು ಕೆಲ ಗಂಟೆಗಳು ಉಳಿದಿರೋದು ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡುವ ಆ ಪುಣ್ಯ ಕಾರ್ಯ ಪ್ರಾರಂಭ ಆಗಲಿಕ್ಕೆ. ಇಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರಿದ್ದಾರೆ. ಅಯೋಧ್ಯೆಯಲ್ಲಿ ನಡೀತಾ ಇರುವ ಈ ಮಹಾಪರ್ವ ಇಡೀ ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಗಳಲ್ಲೇ ಅತಿ ದೊಡ್ಡ ಆಚರಣೆ, ಅತಿ ದೊಡ್ಡ ಸಂಭ್ರಮ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ. ಈ ಸಂದರ್ಭದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿರೋದು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ನಮಗೆ ಎಲ್ಲರಿಗೂ ಸಂಭ್ರಮವನ್ನು ದ್ವಿಗುಣಗೊಳಿಸಿದೆ. ಮೊದಲ ಪ್ರತಿಕ್ರಿಯೆ ಹೇಗನ್ನಿಸ್ತಿದೆ ಅಯೋಧ್ಯೆಯಲ್ಲಿ ನಿಂತಿರೋದು? ನಾನು ಕಳೆದ 3-4 ತಿಂಗಳ ಹಿಂದೆ ಅಯೋಧ್ಯೆಗೆ ಬಂದಿದ್ದೆ. ಕರ್ನಾಟಕದಿಂದ ಒಂದು 25 ಸಾಧುಗಳನ್ನು, ಬೇರೆ ಬೇರೆ ಜಾತಿಯ ಪ್ರಮುಖ ಸಾಧುಗಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ತೊಗೊಂಡು ಬಂದು ಎಲ್ಲಿ ರಾಮಲಲ್ಲ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೋ ಅದರ ಕೆಳಗಿರುವಂಥ ಜಾಗದಲ್ಲಿ ಆ ಮೃತ್ತಿಕೆಯನ್ನು ಹಾಕುವಂಥ ಅವಕಾಶ, ಆ ಭಾಗ್ಯ ನಮಗೆ ಸಿಕ್ಕಿತ್ತು. ಆಗ ನೋಡುವಾಗ ಅಯೋಧ್ಯೆ ಏನಿತ್ತಲ್ಲ ಅದಕ್ಕಿಂತಲೂ ಕಳೆದ ಒಂದು 6 ತಿಂಗಳಲ್ಲಿ ಆಗಿರುವಂಥ ಬದಲಾವಣೆ ಅನೂಹ್ಯವಾಗಿರುವಂಥ ಬದಲಾವಣೆ. ಆಗ ಬರುವಾಗ ಹೇಳೋರು ಬದಲಾವಣೆ ಬರುತ್ತೆ ಅಂತ, ಬಟ್ ಈ ಥರದ ಬದಲಾವಣೆಗಳು ಕಾಣ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಈಗಿರುವಂಥ ರಸ್ತೆ ನೋಡುವಾಗ, ಇಲ್ಲಿನ ಜನರ ಪ್ರತಿಕ್ರಿಯೆಗಳನ್ನು ನೋಡುವಾಗ ನನ್ಗನ್ಸತ್ತೆ ಜನ ಒಂದು ರೀತಿ ಅದ್ಭುತವಾಗಿರುವಂಥ ಸಂಭ್ರಮದ ಹಬ್ಬದ ವಾತಾವರಣದಲ್ಲಿದ್ದಾರೆ. ಇದು ನಮ್ಮ ಜೀವನದ ಅತ್ಯಂತ ಪವಿತ್ರವಾದ ಕ್ಷಣ ಅಂತ ಪ್ರತಿಯೊಬ್ಬರು ಭಾವಿಸುವಂತೆ ಕಾಣ್ತಾ ಇದೆ. ನನಗೆ ಮೊದಲಿಗೆ ಗಾಡಿಯಲ್ಲಿ ಬರಬೇಕಾದ್ರೆ ಅನ್ನಿಸ್ತಾ ಇತ್ತು, ನಿಜವಾಗ್ಲೂ ಅಯೋಧ್ಯೆ ಅವತ್ತಿನ ದಿನದ ಅಯೋಧ್ಯೆ ಏನಿರ್ಬೋದು ಅದ್ರ ಒಂದು ಝಲಕ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ನಿನ್ನೆ ಹೀಗೆ ಸರಿಯೋ ತಟ್ಟದಲ್ಲಿ ಒಬ್ರು ಸನ್ಯಾಸಿಗಳು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ದೀಪಾವಳಿ ಮಾಡಿ ಅಂತ ಹೇಳಿದ್ದಾರೆ ಮೋದಿ, ಬಟ್ ಇದು ದೀಪಾವಳಿಯನ್ನು ಮೀರಿಸುವ ಸಂಭ್ರಮ. ನಮಗೆ ಯಾರು ಕರೆ ನೀಡಬೇಕಾದ ಅವಶ್ಯಕತೆನೇ ಇಲ್ಲ. ಪ್ರತಿದಿನ ಕೂಡ ಇಲ್ಲಿ ಹಬ್ಬ ಆಗ್ತಾ ಇದೆ, ಪ್ರತಿದಿನ ಸಂಭ್ರಮ ಇದೆ ಅಂತ ಹೇಳಿ. ಬಹುಶಃ ಈ ಒಂದು ಸಂಭ್ರಮಕ್ಕೋಸ್ಕರ ಆ ಕಾಯುವಿಕೆ ಇತ್ತಲ್ಲ, ಅಷ್ಟು ವರ್ಷಗಳ ಕಾಯುವಿಕೆನೇ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚು ಮಾಡ್ತಿದ್ಯಾ ಅಂತ. ಅಬ್ಸಲ್ಯೂಟ್ಲಿ ಹೌದು. ನನ್ಗನ್ಸೋದು ನಾವು ಯಾವುದಕ್ಕೆ ತುಂಬ ಕಾಯ್ತೀವಲ್ಲ ಅದಕ್ಕೆ ಹೆಚ್ಚು ಆನಂದ ಕೊಡತ್ತೆ ಅಂತ. ಹೀಗಾಗಿ ಭಗವಂತ ಗುಡ್ಡದ ಮೇಲೆ ಕೂತ್ಕೊಳ್ಳೋದು ಯಾಕೆ ಅಂತಂದ್ರೆ ಹತ್ಕೊಂಡು ಹೋಗೋವನ್ನ ನೋಡುವಾಗ ಸಿಗುವಂಥ ಆನಂದ ಇಲ್ಲೇ ಸಿಕ್ಬಿಟ್ರೆ ಇಲ್ಲ ಅಂತ. ಹೀಗಾಗಿ ರಾಮ ಬಹುಶಃ ನನಗನ್ಸುತ್ತೆ ನಾವು ಈ ರಾಮ ಮಂದಿರ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ, ಅಂದ್ಕೊಂಡಿದ್ದ ತಕ್ಷಣ ಆಗ್ಬಿಟ್ಟಿದ್ರೆ ಸಂಭ್ರಮ ಇರ್ತಿತ್ತೇನೋ ಗೊತ್ತಿಲ್ಲ. ಆದರೆ 500 ವರ್ಷಗಳ ಒಂದು ಹೋರಾಟ ಇದೆಯಲ್ಲ ಒಂದು ಮಂದಿರಕ್ಕೋಸ್ಕರ, ಅದು ಕಂಡು ಬರುತ್ತೆ ಅಂತ. ನಾನು ಬರಬೇಕಾದ್ರೆ ದಾರಿಯಲ್ಲಿ ತುಂಬ ಜನರನ್ನು ಮಾತಾಡಿಸ್ಕೊಂಡು
ಬರುವಾಗ ಅವ್ರು ಹೇಳ್ತಾ ಇದ್ರು, ನಾವು ಜೀವಮಾನದಲ್ಲಿ ಅಯೋಧ್ಯೆಯನ್ನ ಹೀಗೆ ನೋಡ್ಲಿಲ್ಲ, ಅಯೋಧ್ಯೆಯ ಗೋಲಿಬಾರ್ ಆಗಿದ್ದು ನೆನಪಿಸ್ಕೊಳ್ತಾರೆ ಅವರು. 90ರ ದಶಕದಲ್ಲಿ ಒಂದು ಗೋಲಿಬಾರ್ ಆಗಿತ್ತು. ಆಗಿನ ಅಯೋಧ್ಯೆ ಮತ್ತು ಈಗಿನ ಅಯೋಧ್ಯೆ ನೋಡುವಾಗ ಅದು ಟೋಟಲಿ ಡಿಫ್ರೆಂಟ್ ಆಗಿದೆ ಅಯೋಧ್ಯೆ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಹೀಗಾಗಿ ಈ ಸಂಭ್ರಮದ ಹಿಂದೆ ಆ ಕಾಯುವಿಕೆ, ಆ ನೋವು, ಜನರನ್ನ ಕಳ್ಕೊಂಡಿರುವಂಥದ್ದು, ಸಾವಿರಾರು ಜನರನ್ನ ಕಳ್ಕೊಂಡಿರುವಂಥದ್ದು, ಇವೆಲ್ಲವೂ ಸೇರಿಕೊಂಡು ಇದನ್ನ ಖಂಡಿತವಾಗಿ ದ್ವಿಗುಣಗೊಳಿಸಿದೆ. ನಾನು ನಂಬರ್ನೇ ಹೇಳೋದಾದ್ರೆ, ಈ ಬಾರಿ ಏನು ಪಟಾಕಿಗಳ ಸೇಲ್ ಆಗಿದೆಯಲ್ಲ, ಅದು ದೀಪಾವಳಿಗೆ ಏನು ಸೇಲ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಸೇಲ್ ಆಗಿದೆ ಅಂತ. ಸೊ ರಿಟೈಲ್ ಮಾರ್ಕೆಟಲ್ಲೂ ಕೂಡ ಒಂದು ವಾತಾವರಣದ, ಉತ್ಸಾಹದ ವಾತಾವರಣ ಕಂಡು ಬಂದಿದೆ. ನನಗನ್ಸುತ್ತೆ ಜನವರಿ 22 ಪ್ರತಿ ವರ್ಷ ಬಹುಶಃ ಭಾರತದಲ್ಲಿ ದೀಪಾವಳಿ ಅಂತ ಸೆಲೆಬ್ರೇಟ್ ಆಗುತ್ತೇನೋ ಅಂತ ಅನ್ಸುತ್ತೆ ನಾನು. ನಿಜ. ನಾವು ರಾಮ ಮಂದಿರ ಏನು ಹೊಸದಾಗಿ ನಿರ್ಮಾಣ ಆಗ್ತಿದೆ, ಕೆಲ ಮೀಟರ್ಗಳ ಅಂತರದಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿ, ಈ ಮಂದಿರದ ಒಂದು ನಿರ್ಮಾಣದ ಹಿಂದಿನ ಸಂಘರ್ಷ ಇದೆಯಲ್ಲ, ಇಲ್ಲಿ ನಿಂತು ಈ ಕ್ಷಣದಲ್ಲಿ ಅದನ್ನ ನೆನಪು ಮಾಡ್ಕೊಂಡ್ರೆ ಹೇಗೆ ಅನ್ಸುತ್ತೆ? ಒಂದು 90ರ ದಶಕದ ಹೋರಾಟ, ಅದು ಅಫ್ಕೋರ್ಸ್ ಅದಕ್ಕಿಂತ ಮುಂಚಿನ ಹೋರಾಟವೂ ಹೌದು. ಆದರೆ 90ರ ದಶಕದಲ್ಲಿ ನಾನು ಈಗ ತಾನೇ ಕೆಲವು ಕರಸೇವಕರ ಮಾತುಗಳನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ಇದು ಬರೀ ಪೊಲೀಸರು ಗುಂಡು ಹಾಕಿರೋದು ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಿಂದಲೂ ಕೂಡ ಜನರನ್ನು ಕೊಲ್ಲುವಂಥ ಪ್ರಯತ್ನಗಳಾಗಿದ್ವು. ಅನೇಕರನ್ನು, ಒಬ್ಬ ಪತ್ರಕರ್ತ ಮಾತಾಡ್ತಾ ಹೇಳ್ತಾನೆ, ಸತ್ತವರ ಶವಗಳ ನಡುವೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ನನಗೂ ಎಲ್ಲಾದರೂ ಗುಂಡು ಬೀಳುತ್ತೆ ಅಂತ ಹೆದರ್ಕೊಂಡು ಎಲ್ಲ ಶವಗಳನ್ನು ಎತ್ತು ಬಿಸಾಕ್ತಿರ್ಬೇಕಾದ್ರೆ ನಾನು ಜೀವಂತವಾಗಿದ್ದೀನಪ್ಪ ಅಂತ ಪೊಲೀಸರಿಗೆ ಹೇಳಿದೆ ಅಂತ. ಅಂದರೆ ಜನರ ನಡುವೆ ಇವತ್ತು ಆ ಭಾವನೆಗಳಿವೆಯಲ್ಲ, ಆ ಹಳೆಯ ಆ ನೋವುಗಳು, ಆ ದುಃಖ, ಅವೆಲ್ಲವೂ ಕೂಡ ಮಡುಗಟ್ಟಿದ ದುಃಖ ಇವತ್ತು ಕರಗಿ ಹೋಗಿದೆ. ಇವತ್ತೊಂದು ಆನಂದ ಇದೆ. ಮತ್ತು ಈ ಆನಂದ ನನಗೆ ಬಹಳ ಖುಷಿ ಅನ್ಸೋದು ಸ್ಮಿತಾ, ಏನು ಅಂತಂದ್ರೆ ಎಲ್ಲೂ ಕೂಡ ಅವಘಡಗಳಂತಿಲ್ಲ. ನಾವು ಬೇರೆಯವ್ರು ಯಾರಾದರೂ ಹೀಗೊಂದು ಸಂಭ್ರಮ ಆಚರಣೆ ಮಾಡ್ತಾರೆ ಅಂತಂದ್ರೆ ಮತ್ತೊಬ್ಬರ ಯಾವುದೋ ಮಂದಿರದ ಮೇಲೆ ಕಲ್ಲೆಸಿಬೇಕು, ಇನ್ನೊಬ್ಬರಿಗೆ ಯಾರಿಗೋ ಬೈಬೇಕು, ಕೂಗಾಡಬೇಕು. ಇಲ್ಲಿ ನೋಡಿ ಎಷ್ಟು ಶಾಂತವಾಗಿದೆ, ಏನು ಅದ್ಭುತವಾಗಿದೆ ವಾತಾವರಣ ಅಂತಂದ್ರೆ, ಯಾರ್ಯಾರು ಕರ್ನಾಟಕದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ನೋಡ್ತಿದ್ದೀರೋ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದೊಂಥರ ವಾತಾವರಣವೇ ಅದ್ಭುತವಾಗಿರುವಂಥ ಕಲ್ಪನೆ. ಬಹುಶಃ ಸ್ಮಿತಾನು ಅದನ್ನು ಅನುಭವಿಸ್ತಾ ಇರ್ಬೋದು. ಕಳೆದ ನನಗಿಂತ ಮುಂಚೆ ಬಂದು ಇಲ್ಲಿ ಇದನ್ನು ಅನುಭವಿಸ್ತಾ ಇರೋ ಸ್ಮಿತಾಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ಬೋದು. ಜನ ಊಟಕ್ಕೆ ತೊಂದರೆ ಇಲ್ಲ, ಅವ್ರು ಉಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ನಾವು ಅಂದ್ಕೊಳ್ತಿದ್ವಲ್ಲ ಜನ ತುಂಬ ಬರ್ತಾರೆ, ಭಾಳ ಕಷ್ಟ ಆಗುತ್ತೆ ಅಂತ. ಹೇಗೆ ವ್ಯವಸ್ಥೆ ನಡೆಯುತ್ತೋ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಸ್ಮಿತಾ, ನಾನು ಕುಂಭಮೇಳವನ್ನು ನೋಡಿದ್ದೀನಿ. ಬಹುಶಃ ಆ ಕುಂಭಮೇಳ ನೋಡಿದಾಗ ಏನು ಫೀಲ್ ಆಗ್ತಿತ್ತೋ ನನಗೆ, ಇಲ್ಲಿ ಬಂದಾಗ ಅದೇ ರೀತಿಯ ಒಂದು ಅನುಭವ ಖಂಡಿತವಾಗಿಯೂ ಇಲ್ಲಿ ನನಗೆ ಆಗ್ತಾ ಇದೆ ಅಂತ ಖುಷಿ ಅನ್ಸುತ್ತೆ ನನಗೆ. ಹಿಂದೂ ಸಮುದಾಯದ ಒಂದು ಏಕೀಕರಣಕ್ಕೆ ರಾಮ ಮಂದಿರ ಸಾಕ್ಷಿ ಆಗ್ತಿದೆ ಅಂತ ಹೇಳಿ ವಿಶ್ಲೇಷಣೆಗಳು ಬಹಳ ನಡೀತಾ ಇದೆ. ಬಟ್ ಹೇಗೆ ಸಾಧ್ಯ ಆಗ್ತಿದೆ ಅದನ್ನ ವಿವರಿಸಬಹುದಾ ವೀಕ್ಷಕರಿಗೆ? ಡೆಫಿನೆಟ್ಲಿ ಹೌದು. ನನಗೆ ಯಾರೋ ಕೇಳಿದ್ರು ಇತ್ತೀಚೆಗೆ, ರಾಮ ಮಂದಿರವನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ, ರಾಮನ ನೋಡುವಾಗ ಏನ್ ಅನ್ಸುತ್ತೆ? ಧರ್ಮ ಪುರುಷ, ಅಫ್ಕೋರ್ಸ್ ಧರ್ಮ ಪುರುಷ, ಆದ್ರೆ ರಾಮ ಒಂದು ರಾಷ್ಟ್ರ ಪುರುಷನಾಗಿಯೂ ನಿಲ್ತಾನೆ. ಈಗ ನೋಡಿ, ರಾಮ ಉತ್ತರ ಮತ್ತು ದಕ್ಷಿಣವನ್ನ ಬೆಳೆಸಿದವನು. ನಮ್ಗೆಲ್ರಿಗೂ ಏನು ಹೇಳ್ತಿದ್ರು, ರಾಮ ಉತ್ತರದಲ್ಲಿ ಮಾತ್ರ ಇದ್ದಾನೆ, ಉತ್ತರದಲ್ಲಿ ಮಾತ್ರ ಜೈ ಶ್ರೀರಾಮ್ ಘೋಷಣೆ ಕೇಳಿಬರುತ್ತೆ, ದಕ್ಷಿಣದಲ್ಲಿ ರಾಮನ ಪ್ರಭಾವ ಕಡಿಮೆ ಅಂತ. ಆದ್ರೆ ಇವತ್ತು ನೀವು ದಕ್ಷಿಣದಲ್ಲಿ ನೋಡಿದ್ರೆ ಯಾವ ಹಳ್ಳಿಯೂ ಬಿಟ್ಟಿಲ್ಲ. ನಾವೇ ರಥಯಾತ್ರೆ ತಗೊಂಡು ಹೋಗ್ತಿದ್ದೀವಿ ರಾಮನ ಕುರಿತಂತೆ, ರಾತ್ರಿ 11 ಗಂಟೆ ಆದ್ರೂ ಆ ಹಳ್ಳಿಗಳಲ್ಲಿ ಜನ ಆನಂದಿಸೋದನ್ನು ನೋಡಿದ್ರೆ ನನ್ಗನ್ಸುತ್ತೆ ದಕ್ಷಿಣದಲ್ಲಿ ಏನು ಕಡಿಮೆ ಇಲ್ಲ. ಹೀಗಾಗಿ ರಾಮ ವಾಪಸ್ ಉತ್ತರ ಮತ್ತು ದಕ್ಷಿಣವನ್ನ ಬೆಳೆದಿದ್ದಾನೆ. ಸೌತ್, ನಮ್ಮ ಸೌತ್ ಸೆಪರೇಟ್ ಅಲ್ಲ, ಜೋಡಿಸೋಕೆ ಸಾರಿ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ಭಾರತವನ್ನ ಜೋಡಿಸಬೇಕು ಅನ್ನೋ ಪ್ರಯತ್ನಗಳಾಗ್ತಿದೆ ಕೆಲ ಪಕ್ಷದಿಂದ, ಜೋಡಿಸುವ ಅವಶ್ಯಕತೆ ರಾಜಕೀಯ ಪಕ್ಷಗಳಿಂದ ಇದೆಯಾ ಅಂತ ಹೇಳಿ. ಒಂದು ಏನಂತಂದ್ರೆ, ಭಾರತವನ್ನ ಡಿವೈಡ್ ಮಾಡುವಂತ ಪ್ರಯತ್ನ ತುಂಬಾ ನಡೀತು. ಇತ್ತೀಚೆಗೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ದಿ ಸೌತ್ ಅಂತ ಹಾಕಿರುವಂಥದ್ದನ್ನು ನಾವು ನೋಡಿದ್ವಿ. ಭಾರತ ಡಿವೈಡ್ ಮಾಡ್ತೀವಿ ಅಂತ. ಡಿವೈಡ್ ಮಾಡಿ ಬಹಳ ದಿನ ಆಗಲಿಲ್ಲ. ಇವರ ಆ ಮಾತುಗಳನ್ನು ಹೇಳಿ ಕೆಲವೇ ತಿಂಗಳೊಳಗೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಮತ್ತೊಮ್ಮೆ ಇದನ್ನು ಜೋಡಿಸುವಂಥ ಪ್ರಕ್ರಿಯೆ ರಾಮನ ಮೂಲಕ ನಡೀತಾ ಇರೋದಿಲ್ಲ ಇದೆಯಲ್ಲ, ಇದು ಬಹಳ ವಿಶಿಷ್ಟವಾದ್ದು ಅಂತ ನನಗೆ ಅನ್ಸುತ್ತೆ. ಇದು ಮೊದಲನೇ ಪಾರ್ಟ್. ಇನ್ನು ಎರಡನೇದು, ರಾಮ ಜಾತಿಗಳನ್ನು ಬೆಸಿತಾನೆ. ಅವನು ಗುಹನನ್ನು ತಬ್ಬಿಕೊಂಡಿರೋದು ನಾವು ನೋಡಿದ್ದೀವಿ. ಅವನು ಶಬರಿಯನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದು ನಾವು ನೋಡಿದ್ದೀವಿ. ರಾಮ ಆನಂತರ ರಾವಣನ ಸಂಹಾರ ಮಾಡೋದಕ್ಕೆ ವಾನರರ ಜೊತೆಗೆ ಬೆಸೆದ ಸಂಬಂಧ, ಅವರನ್ನ ಮಿತ್ರರು ಅಂತ ಕರೆದು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನನ್ನ ಮಿತ್ರ ಅಂತ ಕರೆದಿರೋದನ್ನ ನಾವು ನೋಡಿದ್ದೀವಿ. ಅಂದ್ರೆ ರಾಮ ಜಾತಿಗಳನ್ನ ಬೆಸೆಯೋದ್ರ ಮೂಲಕ, ನೀವೇನು ಹೇಳಿದ್ರಿ, ಇಡೀ ಭಾರತವನ್ನ, ಹಿಂದೂ ಸಮಾಜವನ್ನ ಒಟ್ಟು ಮಾಡೋ ಪ್ರಯತ್ನದಲ್ಲಿ ರಾಮನ ಪ್ರಯತ್ನ, ರಾಮನ ಈ ಕೆಲಸ ಬಹಳ ದೊಡ್ಡದು ಅಂತ ಅನ್ಕೊಳ್ತೀನಿ. ಆ ದೃಷ್ಟಿಯಿಂದ ರಾಮ ಮಂದಿರವನ್ನು ನೋಡುವಾಗ ಇದು ರಾಷ್ಟ್ರವನ್ನು ಬೆಸೆಯುವಂತ, ಏಕಗೊಳಿಸುವಂತ ಒಂದು ಪ್ರಯತ್ನ ಕೂಡ ನಡೆದಿದೆ ಅಂತ ನನಗನ್ಸುತ್ತೆ. ನಿಜ. ಇದರ ಜೊತೆಗೆ ದೇಶದ ಮೂಲೆಯಿಂದ ಜನ ಬರ್ತಿದ್ದಾರೆ. ನಿನ್ನೆ ಯಾರೋ ಹೈದರಾಬಾದ್ನಿಂದ 2 ವೀಲರ್ ಅಲ್ಲಿ ಬಂದಿದ್ದಾರೆ. ಮೊನ್ನೆ ಮಾತನಾಡಿಸ್ತಾ ಇದೆ, ರಾಜಸ್ಥಾನದಿಂದ ಪಾದಯಾತ್ರೆ ನಡ್ಕೊಂಡು ಬರ್ತಾ ಇರೋದು. ಅಂದ್ರೆ ರಾಮನಿಗೆ ಹೀಗೆ ಭಕ್ತಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಯಾರು ಏನೂ ಹೇಳಿಲ್ಲ. ಬಟ್ ಜನರಲ್ಲಿ ಸಿಗ್ತಾ ಇರುವ ಪ್ರೇರಣೆ, ಜನರು ತೋರಿಸ್ತಾ ಇರುವ ಉತ್ಸುಕತೆ, ಇದನ್ನ ನೋಡೋದಾದ್ರೆ ಇದ್ರ ಬಗ್ಗೆ ಮಾತನಾಡೋದು
ಬಹಳ ಅದ್ಭುತವಾಗಿರುವಂಥದ್ದು. ನಾನು ಕೆಲವರನ್ನ ಮಾತಾಡಿಸೋದು ಅಂತಂದರೆ ಅವ್ರ ಬಗ್ಗೆ ಓದುವಾಗ ನಂಗೆ ಅನ್ನಿಸ್ತಿತ್ತು, ಅನೇಕರು ಮೌನ ವ್ರತವನ್ನು ಸ್ವೀಕಾರ ಮಾಡಿದರು. 30 ವರ್ಷಗಳ ಸುದೀರ್ಘ ಕಾಲದ ಮೌನ ವ್ರತ ಇತ್ತು. ಇನ್ನೂ ಕೆಲವರು ಹೇಗಿದ್ದಾರೆ ಅಂತಂದರೆ ಪಗಡಿಯನ್ನೇ ಧರಿಸೋದಿಲ್ಲ ಅಂತ, 500 ವರ್ಷಗಳ ಕಾಲ ಒಂದಿಡೀ ಸಮಾಜ ಪಗಡಿಯನ್ನು ಧರಿಸೋದಿಲ್ಲ ಅಂತ. ಅವ್ರು ಈಗ ರಾಮ ಮಂದಿರದ ಉದ್ಘಾಟನೆಗೆ ಪಗಡಿಯನ್ನು ಧರಿಸಬೇಕು ಅಂತ ನಿಶ್ಚಯ ಮಾಡ್ತಾರೆ. ಅನೇಕರು ಭಿನ್ನ ಭಿನ್ನ ಸ್ಥಳಗಳಿಂದ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ರಾಮ ಮಂದಿರಕ್ಕೆ ಕೊಡ್ತಾ ಇರುವಂಥ ಈ ಕೊಡುಗೆಯನ್ನು ನೋಡಿದರೆ ರಾಮನೊಂದಿಗೆ ಈ ದೇಶ ಟೋಟಲಿ ಕನೆಕ್ಟ್ ಆಗಿದೆ ಅಂತ, ಯಾರೂ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಮ ಕೃಷ್ಣ ಶಿವ ಅಂತ ಬೇರೆ ಅಂತ ಏನು ಭಾವಿಸೋ ಪ್ರಕ್ರಿಯೆ ಇಲ್ಲ. ನಾನೇನು ರಾಯಚೂರಿನ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ, ಸಿರವಾರದ ಹತ್ರ ಒಂದು ಜಾಗ, ಅಲ್ಲಿ ಒಂದು ಬೋರ್ಡ್ ಇದೆ, ರಾಮ ಮಂದಿರದ ಈ ದಿನವನ್ನು ನಾವು ಹಬ್ಬವನ್ನಾಗಿ ಆಚರಣೆ ಮಾಡೋಣ. ಬೋರ್ಡ್ ಯಾರದ್ದು ಅಂದರೆ ಶಿವ ಮಂದಿರದವ್ರದ್ದು ಬೋರ್ಡ್. ಶಿವ ಮಂದಿರದವರು ರಾಮ ಮಂದಿರದ ಉತ್ಸವವನ್ನು ಚೆನ್ನಾಗಿ ಮಾಡೋಣ ಅಂತ ಹೇಳೋದು. ಯಾವ ಪರಂಪರೆಯನ್ನು ಭಾರತ ಹೇಳಿತ್ತಲ್ಲ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ, ಒಂದೇ ಸತ್ಯವನ್ನು ಬಲ್ಲವರು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಅಂತ, ಅದನ್ನು ರಾಮ ಮಂದಿರದ ಈ ಸಂದರ್ಭದಲ್ಲಿ ನಾವು ಸಮರ್ಥವಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ರಾಮ ಇಡೀ ಭಾರತವನ್ನು ಹೊಸ ರೂಪದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಸತ್ಯ. ಈಗ ರಾಮ ಅನ್ನೋ ವಿಚಾರಕ್ಕೆ ಬರೋಣ. ರಾಮಾಯಣದಲ್ಲಿ ನಾವು ಓದ್ಕೊಂಡಿರೋದು ತಿಳ್ಕೊಂಡಿರೋದು, ಸಾಮಾನ್ಯರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ, ರಾಮ ಒಬ್ಬ ಆದರ್ಶ ಪುರುಷನೂ ಹೌದು, ಹಾಗೆ ಆದರ್ಶ ಪುತ್ರನೂ ಹೌದು, ಪತಿಯೂ ಹೌದು, ಸಹೋದರನೂ ಹೌದು. ಈ ರೀತಿಯಾಗಿ ಅಂದರೆ ಒಬ್ಬ ಮನುಷ್ಯನಾಗಿ ಜೀವಿಸಿ ಮನುಷ್ಯನ ಜೀವನದ ಕ್ರಮ ಯಾವ ರೀತಿ ಇರಬೇಕು ಅಂತ ತಿಳಿಸಿಕೊಟ್ಟಾತ ರಾಮ. ಅಂಥ ಆದರ್ಶಗಳನ್ನು ಈ ದಿನಗಳಲ್ಲಿ ಅಳವಡಿಸ್ಕೊಳ್ಬಹುದೇ ಸಾಮಾನ್ಯರು? ರಾಮನನ್ನ ಆದರ್ಶ ಪುರುಷ ಅಂತ ಕರೆದಿದ್ದು ನಾವು ಅದಕ್ಕೆ. ನಮ್ದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಆದರ್ಶ ಅಂತ ಕರೆದ ವ್ಯಕ್ತಿಯನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಅವನು ನಮಗೆ ಆದರ್ಶ, ಅವನು ಮಾತ್ರ ಮಾಡಬಹುದಾಗಿರುವಂಥದ್ದು ನಾವಲ್ಲ ಅಂತ. ಆದರೆ ಪರಿಪೂರ್ಣವಾಗಿ ರಾಮನ ಎಲ್ಲ ಅಂಶಗಳನ್ನು ನಾವು ಬಳಸ್ಕೊಳ್ಳಿಕ್ಕೆ ಆಗದೆ ಹೋದರೂ ನಮ್ಮ ಬದುಕಿನಲ್ಲಿ ಆಯಾ ಕಾಲಘಟ್ಟದಲ್ಲಿ ಡೆಫಿನೆಟ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ರಾಮ ತನ್ನ ಅಣ್ಣ ತಮ್ಮಂದರೊಂದಿಗೆ ಹೇಗೆ ಬದುಕಿದ್ದ ಅಂತ ನೋಡಿ ತನ್ನ ಅಣ್ಣ ತಮ್ಮಂದರೊಂದಿಗೆ ತಾನು ಹಾಗೆ ಬದುಕಲಿಕ್ಕೆ ಸಾಧ್ಯ ಆದರೆ ಅದೊಂದು ಅದ್ಭುತವಾಗಿರುವಂಥ ಸಂಗತಿ ಆಗುತ್ತೆ. ರಾಮ ತನ್ನ ತಂದೆ ತಾಯಿಯರ ಮಾತುಗಳನ್ನು ಹೇಗೆ ಪರಿಪಾಲಿಸಿದ ಅನ್ನೋದಕ್ಕೆ ಪ್ರಯತ್ನ ಪಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ನಾವು ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಆದರೆ ಅದು ಕೂಡ ಒಂದು ವಿಶೇಷವಾಗಿರುವಂಥ ಸಂಗತಿ ಆಗುತ್ತೆ. ಹೀಗೆ ನನಗನ್ಸುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ರಾಮನನ್ನು ಅನುಸರಿಸೋದು ಸಾಧ್ಯ ಇದೆ. ಸ್ವಲ್ಪ ಪ್ರಯತ್ನ ಹಾಕಬೇಕು ಮತ್ತು ಇದ್ರ ಕುರಿತಂತೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ. ಎಲ್ಲಕ್ಕಿಂತ ಹೆಚ್ಚು ಏನಂದರೆ ಸ್ಮಿತಾ, ಎಲ್ಲ ಕ್ಷಣದಲ್ಲೂ ರಾಮನನ್ನು ಅನುಸರಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಯಾವುದೋ ಒಂದು ಕ್ರಿಟಿಕಲ್ ಮೊಮೆಂಟ್ ಬಂದಾಗ ರಾಮ ಹೀಗೆ ನಡ್ಕೊಂಡಿದ್ದ ಅಂತ ಗೊತ್ತಾಗೋದಿದೆಯಲ್ಲ, ಅದು ನಮ್ಮ ಬದುಕನ್ನು ಸುಧಾರಿಸುತ್ತೆ. ಒಂದು ರೀತಿ ಮನಃಶಾಸ್ತ್ರಜ್ಞರು ಅಥವಾ ಡಾಕ್ಟರ್ ಏನಿರ್ತಾರೆ ಅವರು ನಿಮ್ಮ ಮನಸ್ಸಿಗೆ ಕೊಡ್ಬೋದಾಗಿರುವಂಥ ಚಿಕಿತ್ಸೆ ಇರುತ್ತಲ್ಲ, ಅದನ್ನು ರಾಮಾಯಣ ಸೈಲೆಂಟಾಗಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಸರಿ, ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾನು ಅನೇಕರಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ, ತಮ್ಮಿಂದಲೂ ಕೂಡ ಉತ್ತರ ಬೇಕು. ಮಂದಿರ ನಿರ್ಮಾಣಕ್ಕೋಸ್ಕರ ಸಂಘರ್ಷ ಆಯಿತು, ಸರಿ, ನಿರ್ಮಾಣ ಆಗಿ ಪ್ರತಿಷ್ಠೆ ಆದಮೇಲೆ ಮುಗ್ದು ಹೋಯ್ತೆ, ಅಲ್ಲಿಗೆಲ್ಲ ಸಂಘರ್ಷಗಳಿಗೆ ಪೂರ್ಣ ಫಲ ಸಿಕ್ಕಂತೀಯೇ ಅಂತ ಹೇಳಿ? ಖಂಡಿತವಾಗಿಯೂ ಇಲ್ಲ. ಈ ಮಂದಿರ ಅನ್ನೋದು ಒಂದು ಸಂಕೇತ ಅಷ್ಟೇ. ನಮ್ಮ ದೃಷ್ಟಿಯಲ್ಲಿ ಭಗವಂತ ಅನ್ನೋದು ಒಂದು ಸಂಕೇತ ಮಾತ್ರ, ರಾಮ ಅನ್ನೋದು ಒಂದು ಸಂಕೇತ. ರಾಮನ ಮೂರ್ತಿ ಒಡೆದು ಹಾಕಿದರೆ ಹಿಂದೂ ಧರ್ಮ ಹೋಗೇ ಬಿಡುತ್ತೆ ಅಂತ ಭಾವಿಸಿದ್ರು ಆಕ್ರಮಣಕಾರಿಗಳು. ರಾಮನ ಮೂರ್ತಿಯನ್ನು ನಾಶ ಮಾಡಿದರೆ ಹಿಂದೂಗಳು ಉಳ್ಕೊಳ್ಳೋದಿಲ್ಲ, ಅವರ ಆಸ್ತಿ ಇರೋದಿಲ್ಲ ಅಂತ. ಆದರೆ ರಾಮ ಹೃದಯಕ್ಕೆ ಸಂಬಂಧಿಸಿದವನು, ರಾಮನ ಮೊಳಗಿದ್ದಾನೆ ಅಂತ. ಹೀಗಾಗಿ ಮಂದಿರ ಆಗೋದು ಒಂದು ಸಂಕೇತ ಮಾತ್ರ. ಮುಂದಿನ ಹೆಜ್ಜೆ ನಮ್ಗೆ ತುಂಬ ದೊಡ್ಡದಿದೆ. ಅದು ರಾಮ ಹೇಳಿದ ಆದರ್ಶಗಳುಳ್ಳಂಥ ರಾಮರಾಜ್ಯದ ಸ್ಥಾಪನೆಯ ಹೆಜ್ಜೆ ಇದಕ್ಕಿಂತಲೂ ದೊಡ್ಡದಾಗಿದೆ ಅಂತ. ಹೀಗಾಗಿ ಮಂದಿರ ಅನ್ನುವಂಥ ಈ ಹೆಜ್ಜೆಯನ್ನು ಏರಿದ ನಂತರ ಅಥವಾ ಈ ಮೆಟ್ಟಿಲನ್ನು ಏರಿದ ನಂತರ ಮುಂದೆ ನಮ್ಮ ಕನಸಿರೋದು ರಾಮರಾಜ್ಯದ ಕನಸು. ಬಹುಶಃ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ, ಇಡೀ ಹಿಂದೂ ಸಮಾಜ ರಾಮರಾಜ್ಯದ ನಿರ್ಮಾಣಕ್ಕೋಸ್ಕರ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ. ನನಗೆ ಒಂದೇ ಒಂದು ಇತ್ತೀಚೆಗೆ ಖುಷಿಯಾಗಿರುವಂಥ ಸಂಗತಿ, ಕೆಲವು ಮುಸಲ್ಮಾನರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ರಾಮ ಬರೀ ಹಿಂದೂಗಳಿಗೆ ಮಾತ್ರ ಆದರ್ಶ ಪುರುಷ ಅಲ್ಲ ಅಂತ. ಭಾರತದ ಮುಸಲ್ಮಾನರಿಗೂ ಕೂಡ ಅವನೇ ಆದರ್ಶ ಪುರುಷ. ಅವನಿಂದ ಯಾವಾಗ ರಾಮನಿಂದ ಮುಸಲ್ಮಾನರು ದೂರ ಆಗ್ತಾರೋ ಆಗ ಅವರು ಕಳ್ಕೊಂಡು ಬಿಡ್ತಾರೆ ಅಂತ. ಆ ದೃಷ್ಟಿಯಿಂದ ನೋಡುವಾಗ ನಂಗೆ ಈ ಪ್ರಶ್ನೆಗೂ ಬಹಳ ಸಮರ್ಥವಾಗಿರುವಂಥ ಉತ್ತರ ಅದೇ ಅಂತ ಅನಿಸುತ್ತೆ. ಹೀಗಾಗಿ ರಾಮನನ್ನು ಎಲ್ಲರಿಗೂ ಆದರ್ಶ ಮಾಡಿಸುವಂಥ, ರಾಮನನ್ನು ಎಲ್ಲರಿಗೂ ಬೇಕಾಗುವಂಥ ವ್ಯಕ್ತಿಯಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ. ಅದು ನಾವು ಬದುಕಿನ ಮೂಲಕ ಮಾಡಬಹುದು ಅಂತ ಅನ್ಸುತ್ತೆ. ಇದರ ಜೊತೆಗೆ ಮಂದಿರಗಳ ವಿಚಾರಕ್ಕೆ ಬಂದಾಗ ನೆನ್ನೆ ಪೇಜಾವರ ಶ್ರೀಗಳನ್ನ ಮಾತನಾಡಿಸೋ ಸಂದರ್ಭದಲ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ರು, ಮಂದಿರಗಳು ಮಂದಿರವಾಗಿ ಉಳಿಬೇಕು ಅಂದರೆ ಹಿಂದೂಗಳು ಹಿಂದೂಗಳಾಗಿ ಉಳಿಬೇಕು ಅಂತ ಹೇಳಿ. ನೀವು ಈ ಮಾತನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ? ಹಾಗೆ ವಾಕ್ ಮಾಡ್ತಾರೆ ನನಗನ್ಸೋದು ಅವ್ರು ಹೇಳೋದು ಭಾಳ ಪರ್ಫೆಕ್ಟ್ ಆಗಿದೆ. ಅವ್ರು ಯಾವ ದೃಷ್ಟಿಯಿಂದ ಹೇಳ್ತಿದ್ದಾರೆ ಅಂತಂದರೆ, ಹಿಂದೂ ಧರ್ಮದಲ್ಲಿರುವ ಯಾರು ನಮ್ಮ ಅನುಯಾಯಿಗಳಿದ್ದಾರೋ ಅಥವಾ ಹಿಂದೂ ಧರ್ಮಾನುಯಾಯಿಗಳಿದ್ದಾರೋ ಅವರನ್ನು ಮತಾಂತರಿಸುವಂಥ ದೊಡ್ಡ ಪ್ರಕ್ರಿಯೆ ನಡೀತಿದೆ. ಒಂದು ಕಡೆ ಇಸ್ಲಾಮಿನ ಆಕ್ರಮಣ ನಡೀತಿದೆ, ಇನ್ನೊಂದು ಕಡೆ ಕ್ರಿಶ್ಚಿಯಾನಿಟಿಯ ಆಕ್ರಮಣ ನಡೀತಾ ಇದೆ. ಇವೆಲ್ಲದರ ನಡುವೆ ನಾವು ಹಿಂದೂಗಳನ್ನು ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ. ಪೇಜಾವರ್ಷಿಗಳಂತೂ ತುಂಬ ಸ್ಪಷ್ಟವಾಗಿ ಒಂದು ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ನಾವು ಹಿಂದೂಗಳು ಮನೆ ಕಟ್ಕೊಡುವಂತಾಗಬೇಕು, ಅವರಿಗೆ ಬೇಕಾಗಿರುವಂಥ
ವ್ಯವಸ್ಥೆ ಮಾಡಿಕೊಡುವಂತಾಗಬೇಕು, ಹೀಗೆಲ್ಲ ಆಗಬೇಕು ಅನ್ನೋ ಪ್ರಯತ್ನ ಹೇಳ್ತಾರೆ. ಭಾರತದ ಮೇಲೆ ನಡೀತಾ ಇರುವಂಥ ಈ ಆಕ್ರಮಣಗಳನ್ನು ನೋಡಿದರೆ ನಮಗಿವತ್ತು ಈ ಸಮಾಜವನ್ನು ಉಳಿಸ್ಕೊಳ್ಳುವಂಥದ್ದು ಅಗತ್ಯ ಇದೆ. ಆದರೆ ಇವತ್ತು ನಂಗೆ ಗೊತ್ತಿಲ್ಲ ಇದು ಯಾರು ಹೇಗೆ ನೋಡ್ತಾರೋ ಅಂತ, ರಾಮನ ಮಂದಿರ ನಿರ್ಮಾಣ ಆಗ್ತಾ ಇರುವಾಗ ಯಾವ್ಯಾವ ಭಿನ್ನ ಭಿನ್ನ ಜಾತಿ ಅಂತ ನಾವು ಹೇಳ್ತಿದ್ದೋ ಅವ್ರ ಜೊತೆಲಿ ಬರ್ತಿರೋದು ನೋಡಿದರೆ ಇಷ್ಟು ವರ್ಷಗಳ ಈ ಮತಾಂತರಿಗಳ ಪ್ರಯತ್ನ ಏನಿತ್ತು ಅದೆಲ್ಲ ಸತ್ತೋಗಿದೆ ಅಂತ ನನಗನ್ಸುತ್ತೆ. ಈಗ ಎಷ್ಟೋ ಜನ ಈಗ ಮರಳಿ ಮತ್ತು ನಾವು ಮಾತೃಧರ್ಮಕ್ಕೆ ಬರ್ತೀವಿ ಅಂತ ಅವರಾಗೆ ಹೇಳಿದ್ರೆ ನಾವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ಮಿತಾ. ನನಗೆ ನೋಡಿದಾಗ ಹಂಗೆ ಅನ್ಸುತ್ತೆ, ಇವತ್ತು ಇಲ್ಲಿ ಬರೋಂಥ ಈ ಲಕ್ಷಾಂತರ ಜನ ಇದ್ದಾರಲ್ಲ, ಇವರು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ತುಂಬ ಜನ ಮಾತಾಡ್ತೀವಲ್ಲ ನಾವು, ನಮ್ಮ ಹಿಂದೂ ಧರ್ಮದಲ್ಲಿ ಜಾತೀಯತೆಯ ಸಮಸ್ಯೆ ಇದೆ, ಮುಟ್ಟಿಸ್ಕೊಳ್ಳೋದಿಲ್ಲ, ದೂರ ಇಡ್ತೀವಿ ಅಂತ. ಇಲ್ಲಿ ನಿಂತ್ಕೊಂಡು ನೀವು ನೋಡಿದರೆ ಇದರಲ್ಲಿ ಯಾರು ಬ್ರಾಹ್ಮಣ, ಯಾರು ಲಿಂಗಾಯತ, ಯಾರು ಒಕ್ಕಲಿಗ, ಯಾರು ಯಾದವ ಸಮಾಜಕ್ಕೆ ಸೇರಿದವನು, ಯಾರು ಮರಾಠ ಸಮಾಜಕ್ಕೆ ಸೇರಿದವನು ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಎಲ್ಲರೂ ಜೊತೆಲಿ ನಿಲ್ತಾರೆ. ಈಗ ಪ್ರಸಾದಕ್ಕೆ ನಿಂತ್ಕೊಳ್ತಾರೆ, ಈಗ ದೇವರ ದರ್ಶನಕ್ಕೆ ಅಂತ ಒಂದು ಲೈನ್ ನಿಂತ್ಕೊಳ್ತಾರೆ, ಮಧ್ಯೆ ಒಂದು ಆರತಿಗೋಸ್ಕರ ಎಲ್ಲರನ್ನು ಬಿಡ್ತಾರೆ. ಅದನ್ನ ನೋಡ್ಲಿಕ್ಕೋಸ್ಕರ ಲೈನ್ ನಿಂತ್ಕೊಂಡು ದರ್ಶನ ತಗೊಳ್ಳುವಾಗ ಯಾವ ಜಾತಿಯವನು ಅಂತಿಲ್ಲ. ಮತ್ತು ಈ ರಾಮ ಮಂದಿರ ಅಂತೂ ಎಂಥ ಆದರ್ಶವಾದ ರಾಮ ಮಂದಿರ ಆಗ್ಲಿಕ್ಕಿದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಪೂಜೆ ಮಾಡುವಂಥವನು ಇಂಥ ಜಾತಿಗೆ ಸೇರಿದವನಾಗಿರಬೇಕು ಅಂತಿಲ್ಲ. ಅವರನ್ನು ಹಾಗೆ ಯೋಚನೆ ಮಾಡ್ತಾರೆ. ಇನ್ನು ಇಲ್ಲಿ ಯಾರು ಈ ಕಮಿಟಿಯಲ್ಲಿದ್ದಾರಲ್ಲ, ಮೊದಲನೇ ಕಲ್ಲಿಟ್ಟಿದ್ದ ಚೌಪಾಲರು, ಅವರು ದಲಿತ ಕಮ್ಯುನಿಟಿಗೆ ಸೇರಿದಂಥವ್ರು. ಅದನ್ನು ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆ ಹೇಳಬೇಕಾದ ಅಗತ್ಯ ಬರುತ್ತೆ ಅಂತಂದ್ರೆ, ನಮ್ಮನ್ನ ಡಿವೈಡ್ ಮಾಡುವಂಥವ್ರು ಅಂತ ಹೇಳೋ ಜನರಿಗೋಸ್ಕರ ಅದನ್ನು ಹೇಳಬೇಕಾಗಿದೆ. ಇವತ್ತು ಅವರು ಈ ಕಮಿಟಿಯಲ್ಲಿ ಒಬ್ಬ ಸದಸ್ಯರಾಗಿದ್ದು ತುಂಬ ಪ್ರಭಾವಿಯಾಗಿರುವಂಥ ವ್ಯವಸ್ಥೆ ನೋಡ್ಕೊಳ್ತಿದ್ದಾರೆ. ಇವೆಲ್ಲ ನೋಡುವಾಗ ನನಗನ್ಸುತ್ತೆ ಭಾಳ ದೊಡ್ಡದಾಗಿರುವಂಥ ಕೆಲಸ ಅಂತ ಅನ್ಸುತ್ತೆ. ಹಾಗಾಗಿ ಸಮಾಜವನ್ನು ಯುನೈಟ್ ಮಾಡ್ತಾ ಹಿಂದೂಗಳನ್ನು ಹಿಂದೂಗಳಾಗಿ ಉಳಿಸುವಂಥ ಪ್ರಯತ್ನ ರಾಮ ಮಂದಿರದಿಂದ ಆಗುತ್ತೆ. ಬಹುಶಃ ನನಗನ್ಸುತ್ತೆ ಭಾರತದ ಇತಿಹಾಸವನ್ನು, ನಮ್ಮ ಕಾಲಘಟ್ಟದ ಇತಿಹಾಸವನ್ನು ರಾಮ ಮಂದಿರಕ್ಕಿಂತ ಮುಂಚಿನ ಮತ್ತು ರಾಮ ಮಂದಿರದ ನಂತರದ ಇತಿಹಾಸ ಅಂತ ಯಾರಾದರೂ ಬರೆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಿಜ ನಿಜ, ನೀವು ಹೇಳ್ತಿದ್ರೆ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪ್ರಶ್ನೆ ಕೇಳೋರಿಗೆ ಉತ್ತರವಾಗಿ ಹೇಳ್ಬೇಕಂತಂದ್ರೆ, ಮಂದಿರದಲ್ಲಿ ಪೂಜೆ ಮಾಡೋ ಅರ್ಚಕರ ನೇಮಕದಲ್ಲೂ ಕೂಡ ಸಾಮಾಜಿಕ ನ್ಯಾಯ, ಅಲ್ಲೂ ಕೂಡ ಎಲ್ಲ ಸಮುದಾಯದವರೆಗೂ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ, ಅಲ್ಲಿಗೆ ಸಮಸ್ತ ಹಿಂದೂಗಳಿಗೂ ಸೇರಿದಾತ ರಾಮ ಅನ್ನೋದಂತೂ ಸಾಬೀತಾಗ್ತಿದೆ. ಆದರೂ ಕೆಲವರು ಹೇಳ್ತಾರೆ ಇದು ಶೈವರದಲ್ಲ, ಶಾಕ್ತರದಲ್ಲ, ಇದು ಎಲ್ಲರಿಗೂ ಸಲ್ಲುವ ಸಬ್ಕೆ ರಾಮ ಅಲ್ವೇ ಅಲ್ಲ. ಇಂಥವ್ರಿಗೆ ಏನು ಹೇಳ್ತೀವಿ? ಅದು ಅವರ ಕೆಲವರ ಮನೋಭಾವನೆ ಹಂಗಿದೆ ಅಷ್ಟೇ. ಬಟ್ ನನಗನ್ಸೋದೇನು ಅಂತಂದರೆ, ಇವತ್ತು ಸಮಾಜದ, ಹಿಂದೂ ಸಮಾಜದ 99% ಜನ, 1% ಈ ಥರದವ್ರನ್ನ ಪಕ್ಕಕ್ಕಿಟ್ಟರೆ 99% ಜನ ಈ ರಾಮ ಮಂದಿರವನ್ನು ಸಂಭ್ರಮಿಸ್ತಾ ಇದ್ದಾರೆ. ಮತ್ತು ನಾನು ಇತ್ತೀಚೆಗೆ ನಾನು ಹೇಳ್ಬೋದಾಗಿದ್ರೆ, ಮಂಗಳೂರಿನ ಒಂದು ಶಾಲೆಗೆ ಹೋಗಿದ್ದಾಗ ಶಾಲೆಯ ಮಕ್ಕಳನ್ನ ನಾನು ಮಾತನಾಡಿಸ್ತಾ ಇದ್ದೆ. ಆ ಮಕ್ಕಳು ಏನು ಹೇಳಿದರು ಅಂತಂದರೆ, ನಾನು ಕೇಳಿದೆ ಅವರಿಗೆ, ಇಂಟ್ರೆಸ್ಟಿಂಗ್ ಪಾರ್ಟ್ ಇದು, ಕೃಷ್ಣನ ಮಂದಿರ, ಅಲ್ಲಿ ರಾಮನ ಕಾರ್ಯಕ್ರಮ. ನಾನು ಕೇಳಿದೆ, ಕೃಷ್ಣನ ಮಂದಿರದಲ್ಲಿ ರಾಮನ ಕಾರ್ಯಕ್ರಮ ಮಾಡಿದ್ರೆ ಕೃಷ್ಣ ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ಸಹಜವಾಗಿರುವಂಥ ಪ್ರಜ್ಞೆ. ಮಕ್ಕಳು ಹೇಳಿದ್ರು, ಇಲ್ವಲ್ಲ, ಇಬ್ರು ಒಂದೇ ಅಲ್ವಾ ಅಂತ. 1ರಿಂದ 4ನೇ ಕ್ಲಾಸಿನ ಮಕ್ಕಳಿಗೆ ಕೃಷ್ಣ ಮತ್ತು ರಾಮ ಇಬ್ರು ಒಂದೇ ಅಂತ ಅನ್ನಿಸ್ತಿದ್ದಾರೆ ಅಂತಂದ್ರೆ, ಇದನ್ನು ವಿರೋಧಿಸುವ ಮಂದಿಯ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇದೆಯೇ ಹೊರತು ನನಗೆ ಇವರುಗಳ ಬಗ್ಗೆ ಸಮಸ್ಯೆ ಇಲ್ಲ ಅಂತ ಅನ್ಸೋದು. ಆ ದೃಷ್ಟಿಯಿಂದ ನೋಡುವಾಗ ಇಡೀ ಭಾರತ ಈ ದೃಷ್ಟಿಕೋನದಿಂದ ಮತ್ತೆ ಮೆರಿತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ಬೇರೆ ಬೇರೆ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ಬೋದು, ಆದರೆ ಭಾರತ ಮಾತ್ರ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡು ಬದುಕತ್ತೆ. ಹೀಗಾಗಿ ಇಲ್ಲಿನ ಜನಸಾಮಾನ್ಯರಿಗೂ ಕೂಡ ಧರ್ಮ ಅನ್ನೋದು ಒಂದು ಸಹಜವಾಗಿರುವಂಥ ಉಸಿರಾಡುವಂಥ ಸಂಗತಿ ಅಂತ. ಆ ದೃಷ್ಟಿ ನೋಡಿದರೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಹಂಗಿದ್ದಾರೆ. ಕೆಲವರು ಏನು ಭೇದವನ್ನು ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆ ಥರದ ಜನ ಹಿಂದೆಯೂ ಇದ್ರು, ಈಗಲೂ ಇದ್ದಾರೆ. ಇದು ಮೊದಲನೇದು. ಇನ್ನು ಎರಡನೇದು, ಹಿಂದೂ ಸಮಾಜ ಹೇಗಿದೆ ಅಂತಂದರೆ, ಒಂದೇ ವಿಚಾರವನ್ನು ಎಲ್ಲರೂ ಒಪ್ಕೊಳ್ಬೇಕು ಅಂತ ಯಾವತ್ತೂ ಹೇಳೋದಿಲ್ಲ ಸ್ಮಿತಾ. ವಿರೋಧ ಅನ್ನೋದು ಹಿಂದೂ ಸಮಾಜದೊಂದಿಗೆ ಬಂದಿರುವಂಥದ್ದು. ಒಳಗೆ ವಿರೋಧಿಸೋದಕ್ಕೊಂದು ಅವಕಾಶ ಇದೆ. ನೀವು ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿರುವಂಥ ಚಾರ್ವಾಕರನ್ನೂ ಕೂಡ ನಾವು ಋಷಿಗಳು ಅಂತ ಕರೆದು ಗೌರವಿಸಿರಬಹುದಾದರೆ, ಈ ಥರ ಸಣ್ಣ ಪುಟ್ಟ ವಿರೋಧಗಳಿದ್ದವರನ್ನ ನಾವು ಯಾವತ್ತೂ ವಿರೋಧಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಲಕ್ರಮದಲ್ಲಿ ಅವರಿಗೆ ವಿವರಗಳನ್ನು ಕೊಟ್ಟು ಅವರಿಗೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಧರ್ಮದ ಅಮಲು ಅದು ಅತಿ ಆಗ್ತಾ ಇದೆ. ರಾಮ ಮಂದಿರದ ವಿಚಾರದಲ್ಲಿ ಕೆಲವೊಬ್ರು ಧರ್ಮದ ಹೆಸರಲ್ಲಿ ಜನರನ್ನ ಉದ್ರೇಕಗೊಳಿಸ್ತಿದ್ದಾರೆ. ಹೀಗಾಗಿ ಗೋದ್ರಾ ರೀತಿಯ ಘಟನೆಗಳು ಮರುಕಳಿಸುತ್ತೆ. ಇಂಥ ಮಾತುಗಳು ಅವಶ್ಯಕತೆನಾ, ಅಥವಾ ಏನು ಉದ್ದೇಶ ಇರಬಹುದು ಇಂಥ ಮಾತುಗಳ ಹಿಂದೆ? ಇದನ್ನು BK ಹರಿಪ್ರಸಾದರು ಹೇಳುವಾಗ ನಾನು ಆ ವಿಚಾರನ ಕೇಳಿ ಭಾಳ ಬೇಸರ ಅನಿಸಿತ್ತು. ಅವ್ರಿಗೆ ಏನು ಅನಿಸಿದೆ ಅಂತಂದರೆ, ಇಲ್ಲಿಗೆ ಬರೋ ಜನರನ್ನು ಕಡಿಮೆ ಮಾಡಿಸಬೇಕು, ಜನ ಇಲ್ಲಿ ಬರಬಾರ್ದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದರೆ, ಈ ಜನ ಇಲ್ಲಿಗೆ ಬರೋವಂಥವ್ರು ಅದೇ ಗಾಬರಿಯಲ್ಲಿರಬೇಕು, ಅವ್ರಿಗೆ ಆನಂದ ಇರಬಾರ್ದು. ಪ್ರಭು ರಾಮ ಬಂದಿದ್ದಾನೆ ಅನ್ನೋಂಥ ಆನಂದಕ್ಕಿಂತ ಹೆಚ್ಚಾಗಿ ಎಲ್ಲಿ ಬಾಂಬ್ ಸ್ಫೋಟ ಆಗುತ್ತೋ ಅನ್ನುವಂಥ ಭಯ ಇರಬೇಕು ಅಂತ. ನಾನು ಒಂದೇ ಮಾತು ಹೇಳಲಿಕ್ಕೆ ಇಚ್ಛೆ ಪಡೋದವ್ರಿಗೆ ಏನು ಅಂತಂದರೆ,
ಕಾಶ್ಮೀರದಲ್ಲೇ ನಡೆಯದೇ ಇರುವಂಥ ಬಾಂಬ್ ಸ್ಫೋಟ ಇನ್ನಿಲ್ಲಿ ರಾಮ ಮಂದಿರದ ಭಾಗದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅಂತ ಅವರು ಮುಸಲ್ಮಾನರನ್ನ ಈ ಒಟ್ಟಾರೆ ಪರಂಪರೆಯಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನಿವತ್ತು ದಾರಿಯಲ್ಲಿ ಬರಬೇಕಾದ್ರೆ ಡ್ರೈವರಿಗೆ ಮಾತನಾಡ್ತಿದ್ದೆ, ಅವ್ರು ನಂಗೆ ಹೇಳ್ತಿದ್ದ ಮುಸಲ್ಮಾನರಿಗೂ ಅರ್ಥ ಆಗಿದೆ, ನಮ್ಮನ್ನು ಪೊಲಿಟಿಕಲ್ ರೀಸನ್ಗೆ ಹೆಂಗೆ ಬಳಸ್ಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಬಳಸ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ, ಹೀಗಾಗಿ ಇವೆಲ್ಲ ಮೋಸ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಅವರಿಗೂ ಅರ್ಥ ಆಗಿದೆ ಅಂತ ಆತ ಹೇಳ್ತಿದ್ದ. ನಂಗೆ ಅದನ್ನು ಕೇಳುವಾಗ ಅನಿಸಿದ್ದು ಸಮ್ವೇರ್ ಬದಲಾವಣೆ ಡೆಫಿನೆಟ್ಲಿ ಆಗುತ್ತೆ ಅಂತ. ಅದಕ್ಕೆ ನಾನು ಆಗಲೇ ಹೇಳ್ತಿದ್ದು ರಾಮ ಮಂದಿರದ ನಂತರದ ಇತಿಹಾಸ ಇದೆಯಲ್ಲ ಅದು ಭಾರತದ ಇತಿಹಾಸ ಆಗುತ್ತೆ.